ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ನಾನು ಇವತ್ತಿನ ರುಟೀನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈಗ ಟೈಮು ಬೆಳಗಿನ ಜಾವ 3 ಗಂಟೆಯಾಗಿದೆ. ಇವಾಗಿಂದನೇ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಾರ್ಗಶಿರ ಲಕ್ಷ್ಮೀ ಪೂಜೆಯ 3ನೇ ವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಅಂಗಳಕ್ಕೆಲ್ಲ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಕೊತಾ ಇದ್ದೀನಿ. ಇವತ್ತಿನ ರಂಗೋಲಿ ಚೆನ್ನಾಗಿ ಬರಲಿ ಅಂತೇಳಿ ಭೂತಾಯಿಗೆ ನಮಸ್ಕಾರ ಮಾಡಿಕೊಂಡು ನಾನು ರಂಗೋಲಿನ ಹಾಕೋದನ್ನು ಶುರು ಮಾಡ್ತಾಯಿದ್ದೀನಿ. ತುಂಬಾ ಚಳಿ ಇದೆ, ಹಾಗೆ ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿದೆ. ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಈ ಚಳಿಲಿ ಹೆಂಗೆದ್ದು ಕೆಲಸ ಮಾಡೋದಪ್ಪ ಅಂತೇಳ್ಬಿಟ್ಟು ಬೇಜಾರಾಗುತ್ತೆ. ಆದರೂ ಏನೂ ಮಾಡೋಕ್ಕಾಗಲ್ಲ, ಕೆಲಸ ಶುರು ಮಾಡಲೇಬೇಕು. ಆದರೆ ಒಂದಂತೂ ನಿಜ, ಬೆಳಿಗ್ಗೆ 3 ಗಂಟೆ 4 ಗಂಟೆಯಲ್ಲಿ ಇರುತ್ತಲ್ಲ ಆ ಟೈಮ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆ ತಂಪಾದ ವಾತಾವರಣ ಆಗಿರ್ಬೋದು, ಆ ಕೆಲಸ ಮಾಡೋದಕ್ಕೆ ನಮಗೆ ಇನ್ನೊಂದಿಷ್ಟು ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ಪುಟ್ಟದಾಗಿ 1-2 ದೀಪ ಹಚ್ಚಿಟ್ಬಿಟ್ರಂತೂ ಆ ಮನೆಯ ವೈಬೇ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೋಡೋದಕ್ಕೆ ನಮಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ. ಹಾಗೆಯೇ ಇವತ್ತಿನ ರಂಗೋಲಿ ನನ್ನ ಈ ಪುಟ್ಟದಾಗಿ ದೀಪಗಳು ಹಚ್ಬಿಟ್ಟು ಕೆಳಗಡೆ ಹೂವಿಂದು ಎಲೆ ಇರೋಂಥ ರಂಗೋಲಿನ ನಾನು ಹಾಕಿದ್ದೀನಿ. ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಬಟ್ ಏನೋ ಒಂದು ಲೆವೆಲ್ಗೆ ಟ್ರೈ ಮಾಡ್ತೀನಿ. ನಾನು ಹೊಸದಾಗಿ ವ್ಲಾಗ್ ಮಾಡೋದನ್ನು ಶುರು ಮಾಡ್ಕೊಂಡಿದ್ದೀನಿ. ನನಗೂ ಅಷ್ಟೊಂದು ಐಡಿಯಾ ಇಲ್ಲ, ಯಾವ್ಯಾವ ಥರ ವೀಡಿಯೋನ ಎಡಿಟ್ ಮಾಡೋದಾಗಿರ್ಬೋದು, ಅದು ಅಷ್ಟೊಂದು ನನಗೆ ಬರೋದಿಲ್ಲ. ಬಟ್ ಕಲ್ತಿರೋಷ್ಟು ನಾನು ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ, ನಾನು ಟ್ರೈ ಮಾಡೋಣ. ಎಲ್ಲರೂ ಮಾಡ್ತಾಯಿದ್ದಾರೆ, ನಾವು ಮನೇಲಿ ಸುಮ್ಮನೆ ಕೂತ್ಕೊಂಡು ಬೇಜಾರಾಗಿ ಕೂತ್ಕೊಳ್ಳೋದಕ್ಕಿಂತ ನಾವು ಏನಾದರೂ ಒಂದು ಟ್ರೈ ಮಾಡೋಣ, ನೋಡೋಣ ಅಂತೇಳ್ಬಿಟ್ಟು ನಾನು ಶುರು ಮಾಡಿದ್ದೀನಿ. ಸೊ ಎಲ್ಲರಿಗೂ ಸಪೋರ್ಟ್ ಮಾಡೋ ಥರ ನನಗೂ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗು ನಿಮ್ಗೊಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಮ್ಮ ಟಾಮು ಅಂತೂ ಗೇಟ್ ಓಪನ್ ಮಾಡೋಂಗಿಲ್ಲ, ಹೊರಗಡೆ ಓಡಾಡ್ತಾನೆ ಇರ್ತಾನೆ. ನಾನು ಗೇಟ್ ಹಾಕೊಂಡು ಒಳಗಡೆ ಹೋಗೋವರೆಗೂ ಅವ್ನು ಸುಮ್ಮನೆ ಮಲ್ಕೊಳ್ಳೋದೇ ಇಲ್ಲ, ಹಾಗೆ ಓಡಾಡ್ತಾನೆ ಇರ್ತಾನೆ. ಈಗ ಹೊರಗಡೆ ರಂಗೋಲಿ ಹಾಕ್ಕೊಂಡ್ಮೇಲೆ ಹೊಸ್ತಿಲು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಶುರು ಮಾಡ್ಕೊತಾ ಇದ್ದೀನಿ. ಹೊಸ್ತಿಲಿಗೆ ವಿಭೂತಿ ಕುಂಕುಮ ಅರಿಶಿಣ ಹಚ್ಬಿಟ್ಟು ಹೂವನ್ನ ಇಟ್ಟು ದೀಪ ಹಚ್ಚಿಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಓಡಾಡ್ತಿದ್ದಾನೆ ಅಂತೇಳ್ಬಿಟ್ಟು. ನಾನು ಇಷ್ಟೋ ತನಕ ಎಲ್ಲ ನೆಲ ಒರೆಸೇ ಇಲ್ಲ ಅನ್ನೋ ಥರ ಮಾಡಿಟ್ಬಿಟ್ಟಿದ್ದೇನೆ. ಬೆಲ್ಟ್ ಹಾಕಿ ಒಂದು ಕಡೆ ಕೂರ್ಸೋಣ ಅಂತಂದರೆ ಸುಮ್ಮನೆ ಕೂರೋದಿಲ್ಲ, ಕಿತ್ತು ಬಿಸಾಕ್ತಾ ಇರ್ತಾನೆ. ಇವಾಗ ನಾನು ಹೊಸ್ತಿಲ ಹತ್ರ ದೀಪ ಇಡೋದಕ್ಕೆ ನಾನು ದೀಪಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಆ ಕಡೆ ಒಂದು ಈ ಕಡೆ ಒಂದು ಇಟ್ಟು ನಾನು ಹೊಸ್ತಿಲು ಪೂಜೆನ ಮಾಡ್ತಾಯಿದ್ದೀನಿ. ಹಾಗೆ ಮಾರ್ಗಶಿರ ಲಕ್ಷ್ಮೀ ಪೂಜೆ 3ನೇ ವಾರದ ಪೂಜೆನ ನಾನು ಮುಗಿಸ್ಕೊಂಡೆ. ಮನೆ ಒಳಗಡೆ ಬಂದುಬಿಟ್ಟು ಪೂಜೆ ಎಲ್ಲ ಮುಗಿದ ನಂತರ ಮಕ್ಕಳ ಬಾಕ್ಸಿಗೆ ಇವತ್ತು ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ದೋಸೆಗೆ ಚಟ್ನಿನ ಆಲೂಗಡ್ಡೆ ಪಲ್ಯನ ಮಾಡೋಣ ಅಂತೇಳ್ಬಿಟ್ಟು ನಾನು ಇಲ್ಲಿ ಆಲೂಗಡ್ಡೆ ಬೇಯಿಸ್ಕೊಳ್ಳೋದಕ್ಕೆ ಕಟ್ ಮಾಡಿ ಕುಕ್ಕರಲ್ಲಿ ಹಾಕ್ಕೊಂಡು 1-2 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಇವಾಗ ನಾನು ಆ್ಯಕ್ಚುಲಿ ಉತ್ತಪ್ಪ ಸಾಗು ಮಾಡೋಣ ಅಂತೇಳ್ಬಿಟ್ಟೆ ನಾನು ನೆನೆ ಹಾಕ್ಬಿಟ್ಟು ರಾತ್ರಿ ಎಲ್ಲ ರುಬ್ಬಿಟ್ಕೊಂಡಿದ್ದೆ. ಆದರೆ ನನ್ನ ಮಗಳು ತರಕಾರಿ ಎಲ್ಲ ತಿಂದೇ ಇರೋದ್ರಿಂದ, ಇಲ್ಲಮ್ಮ ನನಗೆ ಆಲೂಗಡ್ಡೆ ಪಲ್ಯ ದೋಸೆನೇ ಬೇಕು ಅಂತ ಕೇಳಿರೋದಕ್ಕೆ ಇವತ್ತು ನಾನು ಆಲೂಗಡ್ಡೆ ಪಲ್ಯ ದೋಸೆನ ಮಾಡ್ತಾಯಿದ್ದೀನಿ. ರುಬ್ಬಿಟ್ಕೊಂಡಿರ್ತಕ್ಕಂಥ ದೋಸೆ ಹಿಟ್ಟು ಈ ಥರ ಚೆನ್ನಾಗಿ ನೆಂದಿದೆ, ಈ ಥರ ಉಬ್ಕೊಂಡು ಬಂದಿದೆ. ಇವಾಗ ನಾನು ಕುಕ್ಕರಲ್ಲಿ ಆಲೂಗಡ್ಡೆ ಬೇಯಿಸೋಕ್ಕಿಟ್ಟಿದ್ದೀನಿ. ಈಗ ಅದು ಒಗ್ಗರಣೆಗೆ ಅಂತೇಳ್ಬಿಟ್ಟು ನಾನು 1-2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. 1 ವಿಸಿಲ್ ಕೂಗ್ತಾ ಕುಕ್ಕರು. ನಂತರ ಪಲ್ಯಕ್ಕೆ ಹಾಕೋದಕ್ಕೆ ಹಸಿಮೆಣಸಿನ್ಕಾಯಿನ ನಾನು 4 ತೊಗೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ನಂತರ ಅದೇ ಮಿಕ್ಸಿ ಜಾಲರಲ್ಲಿ ನಾನು ಚಟ್ನಿ ಮಾಡೋದಕ್ಕೆ 1 ಕಪ್ನಷ್ಟು ಹುರ್ಗಡ್ಲೆ ತೊಗೊತಾ ಇದ್ದೀನಿ. ನಂತರ 1 ಗಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡ್ಬಿಟ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಚಟ್ನಿ ಮಾಡೋದಕ್ಕೆ. ತುರಿದಿರ್ತಕ್ಕಂಥ ಒಣ ಕೊಬ್ಬರಿನ ನಾನು 1 ಕಪ್ನಷ್ಟು ಹಾಕ್ತಾಯಿದ್ದೀನಿ. ನಂತರ 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚಿಕ್ಕದಾಗಿರ್ತಕ್ಕಂಥ ಅರ್ಧ ಶುಂಠಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಂತರ 1 ಸ್ಪೂನು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಅರ್ಧ ಕಪ್ಪು ನೀರು ಹಾಕ್ಕೊಬೇಕಾಗುತ್ತೆ. ನೀವು ಚಟ್ನಿ ರುಬ್ಕೊಬೇಕಾದ್ರೆ ನೀವು ಮಿಕ್ಸಿಗೆ ಹಾಕಬೇಕಾದ್ರೆ ಗೊತ್ತಾಗುತ್ತೆ ಅದು ನಿಮಗೆ ತೆಳು ಇರಬೇಕಾ ಇಲ್ಲ ಗಟ್ಟಿಯಾಗಿರ್ಬೇಕಾ ಅಂತೇಳ್ಬಿಟ್ಟು. ನಿಮಗೆ ಹೇಗೆ ಬೇಕೋ ಹಾಗೆ ನೀರು ಹಾಕ್ಕೊಂಡು ಅದನ್ನು ಮಿಕ್ಸಿ ಜಾಲರಿಗೆ ಹಾಕೊಬೋದು. ಚಟ್ನಿ ರೆಡಿಯಾಗಿದೆ. ಇವಾಗ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಪಾತ್ರೆ ಬಿಸಿ ಮಾಡಿ ಎಣ್ಣೆ ಹಾಕ್ತಾಯಿದ್ದೀನಿ. ಹಾಗೆ ಬೆಂದಿರ್ತಕ್ಕಂಥ ಆಲೂಗಡ್ಡೆನ ತೆಗೆದ್ಬಿಟ್ಟು ಅದರ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿಟ್ಕೊಬೇಕು.
ಕಾಯ್ದಿರ್ತಕ್ಕಂಥ ಎಣ್ಣೆಗೆ ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಹಾಗೆ ಈರುಳ್ಳಿ, ಕರಿಬೇವನ್ನ ಹಾಕ್ತಾಯಿದ್ದೀನಿ. ನಾನು ಕರಿಬೇವು ಮುಂಚೆನೇ ಹಾಕೋದಿಲ್ಲ, ಯಾಕಂತಂದರೆ ಅದು ಸಿಡಿಯೋದ್ರಿಂದ ಅದು ಆಯಿಲೆಲ್ಲ ಸ್ಟವ್ ಎಲ್ಲ ಸುತ್ತೆಲ್ಲ ಸಿಡಿಯುತ್ತೆ. ಆಮೇಲೆ ನಮಗೂ ಕೈಗೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮುಂಚೆನೇ ನಾನು ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಕರಿಬೇವು ಹಾಕ್ತೀನಿ. ಆವಾಗ ಅಷ್ಟೊಂದು ಅದು ಸಿಡಿಯೋದಿಲ್ಲ. ನಂತರ 1-2 ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಹಾಕ್ಕೊಂಡು ಆಮೇಲೆ ಹಸಿಮೆಣಸಿನ್ಕಾಯಿ ರುಬ್ಬಿರ್ತಕ್ಕಂಥ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಇವಾಗ ಕಟ್ ಮಾಡಿರ್ತಕ್ಕಂಥ ಆಲೂಗಡ್ಡೆನ ನಾನು ಅದರೆಲ್ಲ ಹಾಕ್ಬಿಟ್ಟು ಕಲಿಸ್ಕೊತೀನಿ. ಆಲೂಗಡ್ಡೆನ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಬಾರ್ದು, ತುಂಬ ದೊಡ್ಡದಾಗಿ ಕಟ್ ಮಾಡ್ಕೊಬಾರ್ದು. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕಾಗುತ್ತೆ. ನಂತರ ಒಂದು ಸ್ಪೂನಷ್ಟು ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಆಗಲೇ 7:30 ಆಗೋಯ್ತು ಟೈಮು. ಇನ್ನೇನು ಮಕ್ಕಳು ಟಿಫನ್ ಮಾಡುವಂಥ ಟೈಮು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳಿ, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ 1 ನಿಮಿಷ ಅದನ್ನು ಬೇಯಿಸ್ಕೊಬೇಕು. ಯಾಕಂತಂದರೆ ಅರಿಶಿಣ ಉಪ್ಪೆಲ್ಲ ಈಗ ಲಾಸ್ಟಿಗೆ ಹಾಕಿರೋದ್ರಿಂದ ಅದು ಸಣ್ಣ ಉರಿಯಲ್ಲಿ ಇದು ಮಾಡಿ ಎಲ್ಲ ಮಿಕ್ಸ್ ಆಗಬೇಕಲ್ವ. ಅದಕ್ಕೆ ಸಣ್ಣ ಉರಿಯಲ್ಲಿ ಮುಚ್ಚಳ ಮುಚ್ಚಿಬಿಟ್ಟು 1 ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ನಾನು ಈ ಕಡೆ ದೋಸೆ ಹಾಕೋದಕ್ಕೆ ನಾನು ತವಾನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಮಾಡಿಕೊಂಡು ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಹಾಕಬೇಕಾದ್ರೆ ಈ ಹೋಟೆಲ್ಗಳಲ್ಲೆಲ್ಲ ತಿನ್ನಬೇಕಾದ್ರೆ ಈ ದೋಸೆ ಮೇಲೆ ಎಲ್ಲ ಕೆಂಪು ಚಟ್ನಿ ಎಲ್ಲ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ. ಹೋಟೆಲ್ಗಳಲ್ಲಿ ಎಷ್ಟು ರುಚಿ ಅನಿಸುತ್ತಲ್ವ, ಎಷ್ಟು ಚೆನ್ನಾಗಿರುತ್ತೆ. ಅದೇ ಥರ ನಮ್ಮ ಮನೇಲಿ ನಾವು ಮಾಡ್ಕೊಂಡು ತಿಂದಾಗ ನಮಗೂ ಅಷ್ಟೇ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ಇವಾಗ ನಾನು 1-2 ಸ್ಪೂನು ತುಪ್ಪನ ನಾನು ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕೊಂಡ ನಂತರ ಕೆಂಪು ಚಟ್ನಿನ ನಾನು ಮೇಲ್ಗಡೆ 1.5 ಸ್ಪೂನಷ್ಟು ದೋಸೆ ತುಂಬ ಆಗುವಷ್ಟು ನಾನು ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ದೋಸೆ ತುಂಬ ಎಲ್ಲ. ಎಷ್ಟು ಖುಷಿಯಾಗುತ್ತಲ್ವ ಹೋಟೆಲಲ್ಲಿ ಮಾಡಿಕೊಡೋ ಥರ ನಾವು ನಮ್ಮ ಮನೇಲಿ ನಮ್ಮ ಕೈಯಾರೆ ನಾವು ಮಾಡ್ಕೊಂಡು ತಿಂದಾಗ ಮಕ್ಳಿಗೂ ಖುಷಿಯಾಗುತ್ತೆ. ಆಮೇಲೆ ನಮಗೂ ಒಂಥರ ಖುಷಿ ಸಿಗುತ್ತೆ ಅಂತ ಹೇಳ್ಬೋದು. ಇವಾಗ ಆಲೂಗಡ್ಡೆ ಪಲ್ಯನ ಮೇಲ್ಗಡೆ ಹಾಕ್ಬಿಟ್ಟು ನಾನು ದೋಸೆನ ಮಡ್ಚಾಕ್ಬಿಡ್ತಾಯಿದ್ದೀನಿ. ನೋಡಿ ಎಷ್ಟು ಕೆಂಪಿಗೆ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಹೋಟೆಲ್ಗಳಲ್ಲಿ ಥರನೇ ಬಂದಿದೆ ಅಲ್ವಾ. ಈಗ ಇದ್ರ ಜೊತೆಗೆ ನಾನು ಚಟ್ನಿನ ಹಾಕ್ಕೊತಾ ಇದ್ದೀನಿ. ಚಟ್ನಿ ಜೊತೆಗೆ ತಿಂದರೂ ಇನ್ನೂ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಲಂಚ್ ಬ್ಯಾಗ್ ತೊಗೊಂಡು ಹಸ್ಬೆಂಡು ಟಿಫನ್ ಮಾಡಿಕೊಂಡು ಅವರು ಡ್ಯೂಟಿಗೆ ಹೋದರು, ಮಕ್ಕಳು ಸ್ಕೂಲಿಗೆ ಹೋದರು. ಇವಾಗ ನಾನು ಟಿಫನ್ ಮಾಡುವಂತಹ ಟೈಮು. ಬಿಸಿ ಬಿಸಿ ದೋಸೆಗೆ ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ ಇರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಟಿಫಿನ್ ಮಾಡುವಂಥ ಟೈಮ್. ಟಿಫನ್ ಮಾಡಿಕೊಂಡು ಒಂದು ಕಪ್ ಟೀ ಮಾಡ್ಕೊಂಡು ಕುಡಿಬೇಕಲ್ವ ಟಿಫನ್ ಮಾಡಿದ ಮೇಲೆ. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಒಂದು ಕಪ್ಪು ಟೀ ಮಾಡ್ಕೊಂಡು ಕುಡಿದೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.